ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಸೈನ್ಸ್ಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೋತ್ತರನ ಡಿಸ್ಕಷನ್ ಮಾಡೋಣ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪ್ರಶ್ನೆ 1. ತನ್ನ ಕೊಂಬೆಗಳಿಂದ ಮಣ್ಣಿಗೆ ಬೇರುಗಳನ್ನು ಕಳುಹಿಸುವ ಮರವನ್ನು ಹೀಗೆ ಕರೆಯಲಾಗುತ್ತದೆ. ಆಪ್ಷನ್ ಎ ಓಕ್, ಆಪ್ಷನ್ ಬಿ ಪೈನ್, ಆಪ್ಷನ್ ಸಿ ಆಲದ ಮರ, ಆಪ್ಷನ್ ಡಿ ಪಾಮ್. ಇದಕ್ಕೆ ಉತ್ತರ ಆಪ್ಷನ್ ಸಿ ಆಲದ ಮರ. ತನ್ನ ಕೊಂಬೆಗಳಿಂದ ಮಣ್ಣಿಗೆ ಬೇರುಗಳನ್ನು ಕಳುಹಿಸುವ ಮರವನ್ನು ಆಲದ ಮರ ಅಂತ ಕರೀತಾರೆ. ಅಂದರೆ ಬೇರುಗಳು ಮಣ್ಣಿನಲ್ಲಿ ಚಾಚಿಕೊಂಡು ಮುಂದೆ ಆ ಮರವು ಬೃಹದಾಕಾರವಾಗಿ ಬೆಳೆಯುತ್ತದೆ. ಇನ್ನು ಪ್ರಶ್ನೆ 2. ಎಲೆಕ್ಟ್ರಿಕಲ್ ಬಲ್ಬ್ ಫಿಲಮೆಂಟನ್ನು ಯಾವುದರಿಂದ ತಯಾರಿಸಲಾಗುತ್ತದೆ. ಆಪ್ಷನ್ ಎ ತಾಮ್ರ, ಆಪ್ಷನ್ ಬಿ ಅಲ್ಯೂಮಿನಿಯಂ, ಆಪ್ಷನ್ ಸಿ ಮುನ್ನಡೆ, ಆಪ್ಷನ್ ಡಿ ಟಂಗ್ಸ್ಟನ್. ಇದಕ್ಕೆ ಉತ್ತರ ಆಪ್ಷನ್ ಡಿ ಟಂಗ್ಸ್ಟನ್. ಟಂಗ್ಸ್ಟನ್ ಒಂದು ಅತಿ ಗಡುಸಾದ ಒಂದು ಲೋಹವಾಗಿದ್ದು ಇದನ್ನು ನಾವು ಬಲ್ಬ್ ಫಿಲಮೆಂಟ್ನಲ್ಲಿ ಬಳಸ್ತೇವೆ. ಇದು ಅತಿ ಹೆಚ್ಚು ರೋಧತೆಯನ್ನು ಹೊಂದಿರುವಂಥದ್ದು. ವಿದ್ಯುತ್ನ ಅತಿ ಹೆಚ್ಚು ರೋಧತೆ ಹೊಂದಿದೆ. ಆದ್ದರಿಂದ ಇದನ್ನು ಎಲೆಕ್ಟ್ರಿಕಲ್ ಬಲ್ಬ್ ಫಿಲಮೆಂಟ್ನಲ್ಲಿ ಬಳಸ್ತೇವೆ. ಇನ್ನು ಪ್ರಶ್ನೆ 3. ಗಾಳಿಯಲ್ಲಿ ಈ ಕೆಳಗಿನ ಯಾವ ಅನಿಲಗಳ ಉಪಸ್ಥಿತಿಯಿಂದಾಗಿ ಹಿತ್ತಾಳೆಯು ಗಾಳಿಯಲ್ಲಿ ಬಣ್ಣವನ್ನು ಪಡೆಯುತ್ತದೆ. ಆಪ್ಷನ್ ಎ ಆಮ್ಲಜನಕ, ಆಪ್ಷನ್ ಬಿ ಹೈಡ್ರೋಜನ್ ಸಲ್ಫೈಡ್, ಆಪ್ಷನ್ ಸಿ ಇಂಗಾಲದ ಡೈಆಕ್ಸೈಡ್, ಆಪ್ಷನ್ ಡಿ ಸಾರಜನಕ. ಇದಕ್ಕೆ ಉತ್ತರ ಆಪ್ಷನ್ ಬಿ ಹೈಡ್ರೋಜನ್ ಸಲ್ಫೈಡ್. ಗಾಳಿಯಲ್ಲಿ ಇರುವಂತಹ ಹೈಡ್ರೋಜನ್ ಸಲ್ಫೈಡ್ನಿಂದಾಗಿ ಹಿತ್ತಾಳೆಯು ಬಣ್ಣವನ್ನು ಪಡ್ಕೊಳ್ಳುತ್ತದೆ. ನಾವು ಹಿತ್ತಾಳೆ ಪಾತ್ರೆಗಳು ನೋಡಿದ್ರೆ ಅಲ್ಲಿ ಹಸಿರು ಬಣ್ಣವಾದಂಥ ಒಂದು ಗುರುತುಗಳು ಕಂಡುಬರ್ತವೆ, ಬಣ್ಣಗಳು ಕಂಡುಬರ್ತವೆ. ಏನಕ್ಕೆ ಅಂದರೆ ಗಾಳಿಯಲ್ಲಿರುವಂಥ ಹೈಡ್ರೋಜನ್ ಸಲ್ಫೈಡ್. ಈ ಹೈಡ್ರೋಜನ್ ಸಲ್ಫೈಡ್ ಅನ್ನೋದು ಮೊಟ್ಟೆಯಲ್ಲೂ ಕೂಡ ಕಂಡುಬರ್ತದೆ. ಆದ್ದರಿಂದ ಮೊಟ್ಟೆಯನ್ನು ನಾವು ಗಾಳಿಗೆ ತೆಗೆದಿಟ್ಟಾಗ ಅದು ಅಂದರೆ ಬೇಯಿಸಿದ ಮೊಟ್ಟೆಯನ್ನು ನಾವು ತೆಗೆದಿಟ್ಟಾಗ ಅದು ಬಣ್ಣವನ್ನು ಪಡೆದುಕೊಳ್ತದೆ. ಯಾವ ಕಾರಣಕ್ಕೆ ಅಂತಂದರೆ ಅದರಲ್ಲಿರುವಂತಹ ಹೈಡ್ರೋಜನ್ ಸಲ್ಫೈಡ್ನಿಂದ. ಅದೇ ರೀತಿಯಾಗಿ ಆಮ್ಲಜನಕ ಮತ್ತು ನೀರಾವಿಯ ಒಂದು ಉಪಸ್ಥಿತಿಯಿಂದಾಗಿ ಕಬ್ಬಿಣವು ತುಕ್ಕು ಹಿಡಿದು ಕೆಂಪು ಬಣ್ಣವನ್ನು ಪಡೆದುಕೊಳ್ತದೆ. ಇನ್ನು ಸಾರಜನಕ ಅತಿಯಾದಂತಹ ಪ್ರಮಾಣ ಹೆಚ್ಚಾಯಿತು ಅಂತಂದರೆ ನೀರಿನಲ್ಲಿ ಅದು ಮಲಿನತೆಯನ್ನು ಉಂಟು ಮಾಡ್ತದೆ. ಇದನ್ನು ಯುಟ್ರೋಫಿಕೇಷನ್ ಎಂದು ಕರೆಯುತ್ತಾರೆ. ಅಂದರೆ ಇಲ್ಲಿ ಸಾರಜನಕ ಅತಿಯಾಗಿರುವುದರಿಂದ ಅಲ್ಲಿ ಕಳೆಗಳು ಅಂದರೆ ನದಿಯಿರುವಂತಹ ಜಾಗದಲ್ಲಿರ್ಬೋದು, ಕೆರೆಯಲ್ಲಿರ್ಬೋದು, ಅಲ್ಲಿ ಸಸ್ಯಗಳ ಕಳೆಗಳು ಬೆಳ್ಕೊಂಡು ಅಲ್ಲಿ BOD ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಹೆಚ್ಚಾಗುತ್ತೆ. ಇದು ಯಾಕೆ ಈ ಥರ ಆಯ್ತದೆ ಅಂತಂದರೆ ನಾವು ಬಳಸುವಂಥ ರಾಸಾಯನಿಕ ಗೊಬ್ಬರಗಳು. ಈ ರಾಸಾಯನಿಕ ಗೊಬ್ಬರಗಳು ಹೊಲಗಳಿಂದ ಮತ್ತು ನಾವು ತೋಟಗಳಿಂದ ನೀರಿನಲ್ಲಿ ಹರಿದು ಹೋಗಿ ಅದು ಜಲಮೂಲಗಳನ್ನ ಸೇರಿ ಅಲ್ಲಿ ಸಾರಜನಕ ಪ್ರಮಾಣ ಹೆಚ್ಚು ಮಾಡ್ತದೆ. ಅದರಿಂದ ಅಲ್ಲಿ ಸಸ್ಯಗಳ ಕಳೆಗಳು ಅತಿ ಹೆಚ್ಚಾಗಿ ಅಲ್ಲಿರುವಂಥ ಮೀನುಗಳಿಗೆ ಅಲ್ಲಿರುವಂತಹ ಒಂದು ನೈಟ್ರೋಜನ್ನಿಂದ ಅದು ಕಳೆ ಜಾಸ್ತಿ ಬೆಳೆದು ಅಲ್ಲಿರುವಂತಹ ನೀರಿನಲ್ಲಿ ಕರಗಿರುವಂಥ ಆಕ್ಸಿಜನ್ನು ಕೂಡ ಅದು ಬಳಸ್ಕೊಳ್ತದೆ. ಅದರಿಂದ ಅಲ್ಲಿರುವಂತಹ ಜಲಚರಗಳು ಸಾಯುವ ಪ್ರಮಾಣ ಅತಿ ಹೆಚ್ಚಾಗುತ್ತದೆ. ಇನ್ನು ಪ್ರಶ್ನೆ 4. ಕೆಳಗಿನವುಗಳಲ್ಲಿ ಯಾವುದು ಕೋಣೆಯ ಉಷ್ಣಾಂಶದಲ್ಲಿ ದ್ರವವಾಗಿ ಉಳಿಯುವ ಲೋಹವಲ್ಲ. ಇಲ್ಲಿ ನಾವು ಗಮನಿಸುವಾದಂಥ ಅಂಶ ಏನಂದರೆ ಲೋಹವಲ್ಲ ಅಂತ ಕೇಳಿರೋದು. ಇನ್ನು ರಂಜಕ. ಆಪ್ಷನ್ ಎ, ಆಪ್ಷನ್ ಬಿ ಬ್ರೋಮಿನ್, ಆಪ್ಷನ್ ಸಿ ಕ್ಲೋರಿನ್, ಆಪ್ಷನ್ ಡಿ ಹೀಲಿಯಂ. ಇದಕ್ಕೆ ಉತ್ತರ ಆಪ್ಷನ್ ಬಿ. ಇದಕ್ಕೆ ಉತ್ತರ ಆಪ್ಷನ್ ಬಿ ಬ್ರೋಮಿನ್ ಒಂದು ಕೋಣೆಯ ಉಷ್ಣಾಂಶದಲ್ಲಿ ದ್ರವವಾಗಿ ಉಳಿಯುವ ಲೋಹ ಅಲ್ಲ. ಇನ್ನು ದ್ರವವಾಗಿರುವಂತಹ ಲೋಹಗಳು ಯಾವುವು ಅಂತಂದರೆ ಪಾದರಸ ಮತ್ತು ಗ್ಯಾಲಿಯಂ. ಬ್ರೋಮಿನ್ ಒಂದು ಅಲೋಹ. ಇನ್ನು ರಂಜಕವು ಹಲ್ಲಿನಲ್ಲಿ ಕ್ಯಾಲ್ಸಿಯಂ ಫಾಸ್ಫೇಟ್ನ ರೂಪದಲ್ಲಿ ಅಂದರೆ ಕ್ಯಾಲ್ಸಿಯಂ ಮತ್ತು ರಂಜಕದ ಉಪಸ್ಥಿತಿಯಿಂದಾಗಿ ಹಲ್ಲಿನಲ್ಲಿ ಕ್ಯಾಲ್ಸಿಯಂ ಫಾಸ್ಫೇಟ್ ರೂಪದಲ್ಲಿ ಎನಾಮಿನಲ್ಲಿ ಕಂಡುಬರ್ತದೆ. ಅದೇ ರೀತಿಯಾಗಿ ಮೂಳೆಯಲ್ಲಿ ರಂಜಕವು ಕಂಡುಬರ್ತದೆ. ರಂಜಕವು ಗಾಳಿಯಲ್ಲಿ ತೆರೆದಾಗ ಅದು ತನ್ನಷ್ಟಕ್ಕೆ ತಾನೇ ಉರಿಯುತ್ತದೆ. ಅದನ್ನು ಸ್ಫುರದೀಪ್ತಿ ಎಂದು ಕರೆಯುತ್ತಾರೆ.
ಇನ್ನು ಕ್ಲೋರಿನನ್ನು ನೀರಿನ ಶುದ್ಧೀಕರಣದಲ್ಲಿ ಬಳಸ್ತಾರೆ. ಇನ್ನು ಹೀಲಿಯಮನ್ನು ನಾವು ಆಲ್ರೆಡಿ ನೋಡಿರುವ ಹಾಗೆ ಅದನ್ನು ಪ್ಯಾರಾಚೂಟ್ನಲ್ಲಿ ಬಳಸ್ತಾರೆ, ಅಂದರೆ ಹಾರುವ ಬಲೂನ್ಗಳಲ್ಲಿ ಬಳಸ್ತಾರೆ. ಇನ್ನು ಪ್ರಶ್ನೆ 5, ಕ್ಲೋರೋಫಿಲ್ ನೈಸರ್ಗಿಕವಾಗಿ ಸಂಭವಿಸುವ ಚಾಲೆಟ್ ಸಂಯುಕ್ತವಾಗಿದ್ದು ಇದರಲ್ಲಿ ಯಾವ ಲೋಹವಿದೆ, ಅಂದರೆ ಯಾವ ಕೇಂದ್ರ ಲೋಹವಿದೆ? ಮೊದಲನೇ ಆಪ್ಷನ್ನು ತಾಮ್ರ, ಎರಡನೇ ಆಪ್ಷನ್ನು ಮೆಗ್ನೀಸಿಯಂ, ಮೂರನೇ ಆಪ್ಷನ್ನು ಕಬ್ಬಿಣ, ನಾಲ್ಕನೇ ಆಪ್ಷನ್ನು ಕ್ಯಾಲ್ಸಿಯಂ. ಇದು ಆಲ್ರೆಡಿ PUC ಮತ್ತು PSI ಎಕ್ಸಾಮ್ನಲ್ಲಿ ಮತ್ತು SDA ಎಕ್ಸಾಮ್ನಲ್ಲಿ ಪುನರಾವರ್ತಿತ ಆಗಿದ್ದ ಒಂದು ಕ್ವಶನ್ ಆಗಿದ್ದು ಇದಕ್ಕೆ ಉತ್ತರ ಆಪ್ಷನ್ ಬಿ ಮೆಗ್ನೀಸಿಯಂ. ಅಂದರೆ ಕ್ಲೋರೋಫಿಲ್ನಲ್ಲಿ ಮೆಗ್ನೀಸಿಯಂ ಕಂಡುಬರುತ್ತದೆ. ಇನ್ನು ಕಬ್ಬಿಣವು ಅತಿ ಹೆಚ್ಚಾಗಿ ಬಳಸುವಂತಹ ಒಂದು ಲೋಹವಾಗಿದೆ. ತಾಮ್ರವು ಬೆಳ್ಳಿಯ ನಂತರ ಅತಿ ಹೆಚ್ಚು ವಾಹಕತೆಯನ್ನು ಹೊಂದಿರುವಂತಹ ಲೋಹ. ಇನ್ನು ಕ್ಯಾಲ್ಸಿಯಂ ಆಗಲೇ ಹೇಳಿದ ಹಾಗೆ ಒಂದು ಹಲ್ಲಿನಲ್ಲಿ ಕ್ಯಾಲ್ಸಿಯಂ ಫಾಸ್ಫೇಟ್ನ ರೂಪದಲ್ಲಿ ಫಾಸ್ಫೇಟ್ನ ಉಪಸ್ಥಿತಿಯೊಂದಿಗೆ ಕಂಡುಬರುತ್ತದೆ. ಇನ್ನು ಪ್ರಶ್ನೆ 6, ಕೆಳಗಿನವುಗಳಲ್ಲಿ ಯಾವುದನ್ನು ಪೆನ್ಸಿಲ್ಗಳಲ್ಲಿ ಬಳಸುತ್ತಾರೆ? ಆಪ್ಷನ್ ಎ ಗ್ರಾಫೈಟ್, ಆಪ್ಷನ್ ಬಿ ಸಿಲಿಕಾನ್, ಆಪ್ಷನ್ ಸಿ ಇದ್ದಿಲು, ಆಪ್ಷನ್ ಡಿ ರಂಜಕ. ಇದಕ್ಕೆ ಉತ್ತರ ನಮಗೆಲ್ಲ ಗೊತ್ತಿರುವ ಹಾಗೆ ಆಪ್ಷನ್ ಎ ಗ್ರಾಫೈಟ್. ಈ ಗ್ರಾಫೈಟ್ನ ವಿಶೇಷತೆ ಏನಂದರೆ ಇದೊಂದು ಒಂದು ಅಲೋಹವಾಗಿದ್ದು ವಾಹಕತೆಯನ್ನು ಹೊಂದಿರುವಂತಹ ಲೋಹ ಯಾವುದು ಅಂತಂದರೆ ಅದು ಗ್ರಾಫೈಟ್. ನಾವು ಪೆನ್ಸಿಲಲ್ಲಿ ಲೆಡ್ಡನ್ನು ಬಳಸುವುದಿಲ್ಲ. ಇನ್ನು ಸಿಲಿಕಾನ್ ಮತ್ತು ಜರ್ಮೇನಿಯಂ ಇವೆರಡು ಅರೆವಾಹಕಗಳು, ಸೆಮಿ ಕಂಡಕ್ಟರ್ಸ್. ಇವುಗಳನ್ನು IC ಚಿಪ್ ಅಂದರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ನ ಒಂದು ತಯಾರಿಕೆಯಲ್ಲಿ ಬಳಸ್ತಾರೆ. ಇವುಗಳಿಗೆ ಕಲಬೆರಕೆಯನ್ನು ಮಾಡುವುದರೊಂದಿಗೆ, ಅಂದರೆ ಕೆಲವು ಲೋಹಗಳ ಕಲಬೆರಕೆಯನ್ನು ಮಾಡುವುದರೊಂದಿಗೆ ಇದರ ವಾಹಕತ್ವವನ್ನು ಹೆಚ್ಚಿಸ್ತಾರೆ. ಅದನ್ನು ಡೋಪಿಂಗ್ ಎಂದು ಕರೆಯುತ್ತಾರೆ. ಅದರಲ್ಲಿ 2 ರೀತಿ, ಒಂದು N ರೀತಿಯ ಅರೆವಾಹಕತ್ವ, ಇನ್ನೊಂದು ಪಿ ರೀತಿಯ ಅರೆವಾಹಕತ್ವ. ಅಂದರೆ ಇವನ್ನ N ರೀತಿಯ ಮತ್ತು P ರೀತಿಯ ಡಯೋಡ್ಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಅದರಲ್ಲಿ ಆ ಒಂದು ಡೋಪಿಂಗ್ ಕ್ರಿಯೆಯನ್ನು ಒಂದು ಲೋಹಕತ್ವವನ್ನು ಹೆಚ್ಚಿಸಲು ಬಳಸ್ತಾರೆ. ಇನ್ನು ನೆಕ್ಸ್ಟು ಇದ್ದಿಲು ಒಂದು ಮರದ ಒಂದು ಉಪ ಉತ್ಪನ್ನ. ಅದು ಸುಟ್ಟಾಗ ಇದ್ದಿಲಾಗಿ ಅದು ಪರಿವರ್ತನೆ ಹೊಂದುತ್ತದೆ. ಅದೇ ರೀತಿಯಾಗಿ ಕಲ್ಲಿದ್ದಲು ಯಾವ ಶಿಲೆಯಲ್ಲಿ ಕಂಡುಬರುತ್ತದೆ ಅಂತ ಈಗಾಗಲೇ ಪ್ರಶ್ನೆಯಾಗಿದೆ. ಅದು ಕಲ್ಲಿದ್ದಲು ಕಂಡುಬರುವುದು ಜಲಜ ಶಿಲೆಯಲ್ಲಿ. ಇನ್ನು ಕಲ್ಲಿದ್ದಲು ಪರಿವರ್ತನೆ ಅಂದರೆ ರೂಪಾಂತರ ಹೊಂದಿ ಅದು ಗ್ರಾಫೈಟ್ ಆಗುತ್ತೆ. ಅದೇ ರೀತಿಯಾಗಿ ಗ್ರಾಫೈಟ್ ರೂಪಾಂತರ ಅದು ವಜ್ರವಾಗುತ್ತೆ. ಅಂದರೆ ಪ್ರಾಥಮಿಕ ಶಿಲೆಗಳು ಮತ್ತು ದ್ವಿತೀಯ ಶಿಲೆಗಳು ಒತ್ತಡ ಮತ್ತು ಶಾಖದ ಪರಿಣಾಮದಿಂದ ಅವು ರೂಪಾಂತರ ಹೊಂದುತ್ತವೆ. ಅದನ್ನು ರೂಪಾಂತರ ಶಿಲೆಗಳು ಎಂದು ಕರೆಯುತ್ತಾರೆ. ಇನ್ನು ಪ್ರಶ್ನೆ 7, ಕೆಳಗಿನ ಯಾವ ಲೋಹಗಳು ಇತರ ಲೋಹಗಳೊಂದಿಗೆ ಮಿಶ್ರಣವನ್ನು ರೂಪಿಸುತ್ತವೆ? ಅಂದರೆ ಇಲ್ಲಿ ಕೇಳಿರುವುದು ಅಮಾಲ್ಗಮ್ ಯಾವ ಲೋಹ ಉಂಟು ಮಾಡುತ್ತದೆ ಎಂದು. ಆಪ್ಷನ್ ಎ ತವರ, ಆಪ್ಷನ್ ಬಿ ಮರ್ಕ್ಯೂರಿ, ಆಪ್ಷನ್ ಸಿ ಮುನ್ನಡೆ, ಆಪ್ಷನ್ ಡಿ ಸತು. ಇದಕ್ಕೆ ಉತ್ತರ ನಮಗೆಲ್ಲ ಗೊತ್ತಿರುವ ಹಾಗೆ ಆಪ್ಷನ್ ಬಿ ಮರ್ಕ್ಯೂರಿಯು ಅಮಾಲ್ಗಮನ್ನು ಉಂಟು ಮಾಡುತ್ತದೆ. ಚಿನ್ನದ ಮತ್ತು ಬೆಳ್ಳಿಯ ಅಮಾಲ್ಗಮನ್ನು ದಂತ ಚಿಕಿತ್ಸೆಯಲ್ಲಿ ದಂತಕುಳಿಯನ್ನು ತುಂಬಲು ಬಳಸ್ತಾರೆ. ಯಾವ 2 ಲೋಹಗಳು ಒಂದು ಅಮಾಲ್ಗಮ್ ಉಂಟು ಮಾಡುವುದಿಲ್ಲ ಅಂದರೆ ಕಬ್ಬಿಣ ಮತ್ತು ಪ್ಲಾಟಿನಮ್. ಉಳಿದ ಎಲ್ಲ ಲೋಹಗಳು ಕೂಡ ಒಂದು ಅಮಾಲ್ಗಮನ್ನು ಉಂಟು ಮಾಡ್ತವೆ. ಇನ್ನು ಪ್ರಶ್ನೆ 8, ನೀರಿನ ರಾಸಾಯನಿಕ ಸೂತ್ರ. ಇದಕ್ಕೆ ನಾವು ಒಂದು ಆಪ್ಷನ್ ಕೊಡುವುದೇ ಬೇಡ, ಇದಕ್ಕೆಲ್ಲ ಗೊತ್ತಿರುವ ಹಾಗೆ ಆಪ್ಷನ್ ಬಿ H2O. ಅಂದರೆ ಹೈಡ್ರೋಜನ್ನ 2 ಪರಮಾಣು ಮತ್ತು ಆಕ್ಸಿಜನ್ನ 1 ಪರಮಾಣುವಿನಿಂದ ನೀರು ಉಂಟಾಗಿದೆ. ನೀರು ಒಂದು ದ್ವಿಬಂಧವನ್ನು ಹೊಂದಿದೆ. ನೀರನ್ನು ಸಾರ್ವತ್ರಿಕ ಒಂದು ದ್ರಾವಕ ಅಂತ ಕರೀತಾರೆ. ಏನಕ್ಕೆ ಅಂದರೆ ಅದು ತನ್ನಲ್ಲಿ ಹಲವಾರು ಒಂದು ವಸ್ತುಗಳನ್ನು ಕರಗಿಸಿಕೊಳ್ಳುತ್ತದೆ. ಇನ್ನು ಪ್ರಶ್ನೆ 9, ಸಾಮಾನ್ಯವಾಗಿ ವಿದ್ಯುತ್ ಬಲ್ಬ್ನಲ್ಲಿ ತುಂಬಿದ ಅನಿಲ ಯಾವುದು? ಆಪ್ಷನ್ ಎ ಸಾರಜನಕ, ಆಪ್ಷನ್ ಬಿ ಜಲಜನಕ, ಆಪ್ಷನ್ ಸಿ ಇಂಗಾಲದ ಡೈಆಕ್ಸೈಡ್, ಆಪ್ಷನ್ ಡಿ ಆಮ್ಲಜನಕ. ಇದಕ್ಕೆ ಉತ್ತರ ಆಪ್ಷನ್ ಎ ಸಾರಜನಕ. ಇನ್ನು ಯಾವ ಒಂದು ಅನಿಲವು ಮಲಿನಕರವಲ್ಲದೆ
ಅತಿ ಹೆಚ್ಚು ಪ್ರಮಾಣದ ಕ್ಯಾಲೋರಿ ಶಕ್ತಿಯನ್ನು ಉತ್ಪಾದನೆ ಮಾಡುತ್ತೆ ಅಂತಂದರೆ ಅದಕ್ಕೆ ಉತ್ತರ ಜಲಜನಕ. ಜಲಜನಕದ ಉಪಸ್ಥಿತಿಯಿಂದಾಗಿ ನಕ್ಷತ್ರಗಳು ತಮ್ಮ ಒಂದು ಇಂಧನವನ್ನು ಪಡ್ಕೊಳ್ತವೆ. ಜಲಜನಕ ಮತ್ತು ಜಲಜನಕವು ಸೇರಿ ಹೀಲಿಯಂನಿಂದಾಗಿ ಸೂರ್ಯನು ಕೂಡ ಒಂದು ಇಂಧನವನ್ನು ಪಡ್ಕೊಳ್ತದೆ. ಇನ್ನು ಇಂಗಾಲದ ಡೈಆಕ್ಸೈಡ್, ಗ್ಲೋಬಲ್ ವಾರ್ಮಿಂಗ್ನ ಒಂದು ಎಫೆಕ್ಟಲ್ಲಿ ಇಂಗಾಲದ ಡೈಆಕ್ಸೈಡ್ನ ಕೊಡುಗೆ ಅತಿ ಹೆಚ್ಚಾಗಿದೆ. ಇದು ಹೆಚ್ಚಾಗೋದ್ರಿಂದ ಗ್ಲೋಬಲ್ ವಾರ್ಮಿಂಗ್ ಹೆಚ್ಚಾಗುತ್ತದೆ. ಇನ್ನು ಆಮ್ಲಜನಕವು ಪ್ರಾಣವಾಯು ಅಂತ ಕರೀತಾರೆ. ಇದು ಪ್ರಾಣಿಗಳ ಒಂದು ಉಸಿರಾಟ ಕ್ರಿಯೆಗೆ ಅತಿ ಮುಖ್ಯವಾದದ್ದು. ಇದು ದುಸಿ ಸಂಶ್ಲೇಷಣೆಯಿಂದ ಒಂದು ಉಪ ಉತ್ಪನ್ನವಾಗಿರ್ತದೆ. ಇನ್ನು ಪ್ರಶ್ನೆ 10, ವಾಷಿಂಗ್ ಸೋಡಾ ಇದರ ಸಾಮಾನ್ಯ ಹೆಸರು ಏನು? ಆಪ್ಷನ್ ಎ ಸೋಡಿಯಂ ಕಾರ್ಬೋನೇಟ್, ಆಪ್ಷನ್ ಬಿ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್, ಆಪ್ಷನ್ ಸಿ ಸೋಡಿಯಂ ಬೈಕಾರ್ಬೋನೇಟ್, ಆಪ್ಷನ್ ಡಿ ಕ್ಯಾಲ್ಸಿಯಂ ಕಾರ್ಬೋನೇಟ್. ಇಲ್ಲಿ ನಾವು ಪ್ರಶ್ನೆನ ಗಮನಿಸಬೇಕು. ಏನು ಅಂದರೆ ಇಲ್ಲಿ ಕೇಳೋದು ವಾಷಿಂಗ್ ಸೋಡಾ. ಸೊ ವಾಷಿಂಗ್ ಸೋಡಾಗೆ ಇದಕ್ಕೆ ಉತ್ತರ ಬಂದು ಸೋಡಿಯಂ ಕಾರ್ಬೋನೇಟ್. ನಾವು ಏನು ಅಂತ ಗಮನಿಸಲ್ಲ, ಡೈರೆಕ್ಟಾಗಿ ನಾವು ಪ್ರಶ್ನೆ ನೋಡಿದಂತೆ ಡೈರೆಕ್ಟಾಗಿ ಸೋಡಿಯಂ ಕಾರ್ಬೋನೇಟು ಅಥವಾ ಸೋಡಿಯಂ ಬೈಕಾರ್ಬೋನೇಟ್ ಅಂತ ಕನ್ಫ್ಯೂಸ್ ಆಗ್ತೀವಿ. ಆದರೆ ಇದಕ್ಕೆ ಉತ್ತರ ಸೋಡಿಯಂ ಕಾರ್ಬೋನೇಟ್. ಅದೇ ರೀತಿಯಾಗಿ ಬೇಕಿಂಗ್ ಸೋಡಾದ ಒಂದು ಸಾಮಾನ್ಯ ಹೆಸರು ಸೋಡಿಯಂ ಬೈಕಾರ್ಬೋನೇಟ್. ಇದು ಹೆಂಗೆ ನೆನ್ಪಿಟ್ಕೊಳ್ಳೋದಂದರೆ ಇಲ್ಲಿ ಬೇಕಿಂಗ್ ಈ ರೀತಿಯಾಗಿ ಸೋಡಿಯಂ ಬೈಕಾರ್ಬೋನೇಟನ್ನು ನಾವು ನೆನ್ಪಿಟ್ಕೊಳ್ಬೇಕು. ಅದೇ ರೀತಿಯಾಗಿ ಕ್ಯಾಲ್ಸಿಯಂ ಕಾರ್ಬೋನೇಟ್. ಈ ಕ್ಯಾಲ್ಸಿಯಂ ಕಾರ್ಬೋನೇಟು ಅಮೃತ ಶಿಲೆಯಲ್ಲಿ ಕಂಡುಬರುತ್ತದೆ.